ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ವೃಂದಾವನಿ ವಿಶ್ವಪೂಜಿತಾ ವಿಶ್ವಪಾವನಿ ಪುಷ್ಪಸಾರ ನಂದಿನಿ ಚ ತುಳಸಿ ಕೃಷ್ಣಜೀವನಿ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ನಮ್ಮ ವೈದಿಕ ಧರ್ಮದಲ್ಲಿ ತುಳಸಿ ಗಿಡವು ಅತ್ಯಂತ ಪವಿತ್ರವಾದ ಹಾಗೂ ಶ್ರೇಷ್ಠವಾದ ಪೂಜನೀಯ ಸ್ಥಾನವನ್ನು ಹೊಂದಿದೆ. ಧಾರ್ಮಿಕ ದೃಷ್ಟಿಯಿಂದಲೂ, ಆರೋಗ್ಯದ ದೃಷ್ಟಿಯಿಂದಲೂ, ವಾಸ್ತುವಿನ ದೃಷ್ಟಿಯಿಂದಲೂ ನಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರದಲ್ಲಿರುವ ಋಣಾತ್ಮಕ ಶಕ್ತಿಯನ್ನು ಧ್ವಂಸ ಮಾಡಲಿಕ್ಕಾಗಿ ನಾವು ನಮ್ಮ ಮನೆಯ ಮುಂದೆ ಆ ದೇವಿ ತುಳಸಿ ಗಿಡವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ನಮ್ಮನ್ನು ಎಲ್ಲ ವಿಧದಿಂದಲೂ ರಕ್ಷಣೆ ಮಾಡಮ್ಮ ಅಂತ. ಹೀಗಾಗಿ ಇಂತಹ ಪವಿತ್ರವಾದಂಥ ತುಳಸಿಯ ಮಹಾತ್ಮೆಯನ್ನು ವ್ಯಾಸರು ದೇವಿ ಭಾಗವತದಲ್ಲಿ ನವಮಸ್ಕಂದದಲ್ಲಿ ನಾರದರು ಕೇಳುವಂಥ ಪ್ರಶ್ನೆಗೆ ಸಾಕ್ಷಾತ್ ಭಗವಾನ್ ನಾರಾಯಣನೇ ಆ ತುಳಸಿಯ ವೈಭವವನ್ನು, ಮಹತ್ವವನ್ನು ಹೇಳ್ತಾನೆ ಅನ್ನುವಾಗ ನಾವು ಅರ್ಥ ಮಾಡಿಕೊಳ್ಳಬೇಕು ಈ ತುಳಸಿಯ ಪ್ರಾಧಾನ್ಯತೆ ಎಷ್ಟೊಂದಿದೆ ಅಂತ. ಅದರಲ್ಲಿ ಕೆಲವೊಂದಷ್ಟು ಪ್ರಧಾನವಾದ ಅಂಶಗಳನ್ನು ನೋಡುವುದಾದರೆ ವಿಷ್ಣು ಹೇಳ್ತಾನೆ, ಪ್ರಧಾನಾಂಶ ಸ್ವರೂಪಾಚ ತುಳಸಿ ವಿಷ್ಣುಗಾಮಿನಿ. ಆ ಆದಿಪರಾಶಕ್ತಿಯ ಪ್ರಧಾನ ಅಂಶ ಸ್ವರೂಪಳೇ ಈ ತುಳಸಿ. ಕಲ್ಪವೃಕ್ಷ ಸ್ವರೂಪಾಯ ಭಾರತೆ ವೃಕ್ಷರೂಪಿಣಿ. ನಮ್ಮ ಭಾರತೀಯರಿಗೆ ಈ ತುಳಸಿ ಗಿಡವು ಕಲ್ಪವೃಕ್ಷ ಸಮಾನವಾಗಿದೆ ಅಂತ. ಮತ್ತು ಸಾರಭೂತಾಚ ಪುಷ್ಪಾಣ ಅನ್ನುವ ಖ್ಯಾತಿ ತುಳಸಿ ಇದೆ. ಅಂದರೆ ಈ ತುಳಸಿಯು ಎಲ್ಲ ಹೂಗಳ ಸಾರಸ್ವರೂಪವಾಗಿದೆ. ಹಾಗಾಗಿ ನಾವು ಮಾಡುವಂಥ ಪೂಜೆಯಲ್ಲಿ ಒಂದೇ ಒಂದು ದಳ ತುಳಸಿ ಇದ್ದರೆ ಸಾಕು, ಆ ಪೂಜೆ ಸಾರ್ಥಕವಾಗುತ್ತೆ. ಅದಕ್ಕಾಗಿ ದಾಸರು ಹೇಳುತ್ತಾರೆ, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಇಂದಿರಾರಮಣಗೆ ಅರ್ಪಿತಾವೆನಲು ಅಂತ ಹೇಳ್ತಾರೆ. ಇನ್ನು ಪವಿತ್ರಾಣ ಪುಣ್ಯದ ಸದಾ ದರ್ಶನ ಸ್ಪರ್ಶನಾಭ್ಯಾಂಚ ಸದ್ಯೋ ನಿರ್ವಾಣದಾಯಿನಿ. ಅಂದರೆ ಈ ತುಳಸಿಯ ದರ್ಶನ ಸ್ಪರ್ಶ ಎಂತಹ ಪವಿತ್ರತೆಯನ್ನು ನಮಗೆ ಉಂಟು ಮಾಡುತ್ತೆ ಅಂದರೆ ನಮಗೆ ಮೋಕ್ಷದ ಮಾರ್ಗವನ್ನೇ ಕೊಡುವಂಥದ್ದಾಗಿದೆ. ತುಳಸಿಯ ಸ್ಪರ್ಶದಲ್ಲಿರುವಂಥ ಆ ಮಣ್ಣು ಗೋಪಿ ಚಂದನದಂತೆ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಲೇಪನ ಮಾಡುವುದು ಸರ್ವಶ್ರೇಷ್ಠ ಅಂತ ಹೇಳಿದ್ದಾರೆ. ಇನ್ನು ಈ ತುಳಸಿಯ ಮೂಲದಲ್ಲಿಯೇ ಎಲ್ಲ ತೀರ್ಥಗಳು ಸ್ಥಿರವಾಗಿ ನೆಲೆಯಾಗಿದೆ ಅಂತ. ತುಳಸಿ ಇಲ್ಲದ ಯಾವುದೇ ಪರ ಅಪರ ಕರ್ಮಗಳು ನಿಷ್ಫಲ ಅಂತ ಶಾಸ್ತ್ರಗಳು ಹೇಳಿದೆ. ಯಾಯಾ ವಿನಾಚ ವಿಶ್ವೇಶು ಸರ್ವಂ ಕರ್ಮ ಚ ನಿಷ್ಫಲಂ. ಹೀಗಾಗಿ ನಾವು ನೂತನವಾಗಿ ಮನೆಯನ್ನೇನಾದರೂ ನಿರ್ಮಾಣ ಮಾಡಿ ಆ ಗೃಹ ಪ್ರವೇಶವನ್ನು ಮಾಡಿದರೆ ನಾವು ಮೊದಲು ತೆಗೆದುಕೊಂಡು ಹೋಗುವಂಥದ್ದೇ ಈ ತುಳಸಿ ಗಿಡವನ್ನು. ಏಕೆಂದರೆ ಇದರಲ್ಲಿ ದೇವತಾ ಸಾನ್ನಿಧ್ಯವಿದೆ. ದುಷ್ಟಶಕ್ತಿಯನ್ನು ದಮನ ಮಾಡುವಂಥ ಮಹಾಶಕ್ತಿಯನ್ನು ಈ ತುಳಸಿ ಗಿಡ ಹೊಂದಿದೆ ಅಂತ. ಈ ತುಳಸಿಯ ಬಳಿ ಕುಳಿತು ನಾವೇನಾದರೂ ಜಪ ಸಾಧನೆಯನ್ನು ಮಾಡಿದರೆ ನಮಗೆ ಅತ್ಯಂತ ಶೀಘ್ರವಾದ ಫಲ ಸಿಗುತ್ತೆ ಅನ್ನುವಂಥ ಅಭಿಪ್ರಾಯ, ನಂಬಿಕೆ ಇದೆ. ಹೀಗಾಗಿ ಯಾವ ದೇವಿಯ ಕಥೆಯನ್ನು ಕೇಳುವುದರಿಂದ ನಮ್ಮ ಸರ್ವ ಪಾಪಗಳು ನಾಶವಾಗಿ ತೀರ್ಥಸ್ನಾನದ ಫಲಗಳು ನಮಗೆ ಸಿದ್ಧಿಯಾಗುತ್ತೋ, ಹಾಗೆಯೇ ಗೋಲೋಕಾದಿ ಉತ್ತಮ ಲೋಕಗಳು ನಮಗೆ ಲಭ್ಯವಾಗುತ್ತೋ ಅಂತಹ ಮಹಿಮಾನ್ವಿತವಾದ ಕೃಷ್ಣನ ಪ್ರಿಯಳಾದ ವೃಂದಾಸ್ವರೂಪಳಾದ ತುಳಸಿ ಮಾತೆಯ ದಿವ್ಯ ಚರಿತ್ರೆಯನ್ನು ನಾವು ಹೇಳುವುದರಿಂದ ದಾಮೋದರ ಸ್ವರೂಪನಾದಂಥ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ. ಇದೊಂದು ಅತ್ಯಂತ ಪ್ರಾಚೀನವಾದ ಕಥೆ. ಧರ್ಮಧ್ವಜ ಅನ್ನುವಂಥ ಒಬ್ಬ ರಾಜ, ಆತನ ಹೆಂಡತಿ ಮಾಧವಿ ಅನ್ನುವಂಥ ಸಾಧ್ವೀಮಣಿ. ತಪಸ್ಸಿನ ಫಲವಾಗಿ ವೃಂದ ಅನ್ನುವಂಥ ರಾಧಾದೇವಿಯ ಸಖಿಯನ್ನ ಈ ದಂಪತಿಗಳು ಮಗಳಾಗಿ ಪಡೀತಾರೆ. ಅದು ಕಾರ್ತೀಕ ಪೂರ್ಣಿಮೆಯಂದು ಅಂತ ಹೇಳಿ ಒಂದು ವ್ಯಾಖ್ಯಾನವಿದೆ. ಈಕೆ ಲಕ್ಷ್ಮೀ ಸ್ವರೂಪಳು ಅನ್ನುವಂಥ ಒಂದು ಅಂಶವನ್ನು ಹೇಳಿದ್ದಾರೆ. ಅವಳ ರೂಪಕ್ಕೆ ಹೋಲನೆ ಮಾಡುವಂಥ, ತುಲನೆ ಮಾಡುವಂಥ ಮತ್ತೊಂದು ವಸ್ತು ಇಲ್ಲದ್ದರಿಂದ ಆಕೆಗೆ ತುಳಸಿ ಅನ್ನುವಂಥ ಹೆಸರನ್ನಿಟ್ಟಿದ್ದಾರೆ.
ಪೂರ್ಣಿಮಾ ಚಂದ್ರನಂತೆ ಬೆಳಗುತ್ತಿರುವ ಆ ಮಗುವಿಗೆ ಕೃಷ್ಣ ಎಂದರೆ ಎಲ್ಲಿಲ್ಲದ ಪ್ರೇಮ. ಸದಾ ಕಾಲವು ಕೃಷ್ಣ ಭಕ್ತಿಯಲ್ಲಿ ಅನುರಕ್ತಳಾಗಿದ್ದಳು. ಕೃಷ್ಣನೇ ನನ್ನ ಪತಿಯಾಗಬೇಕು ಅನ್ನುವಂಥ ತೀವ್ರವಾದ ಹಂಬಲ ಬಲವಾಗಿ ಇದ್ದದ್ದರಿಂದ ಆಕೆ ತಂದೆ ತಾಯಿಗಳನ್ನು ಒಪ್ಪಿಸಿ ಬದರೀವನಕ್ಕೆ ತೆರಳಿ ಅಲ್ಲಿ ಮಹಾ ಕಠಿಣವಾದ ತಪಸ್ಸನ್ನು ಮಾಡುತ್ತಾಳೆ ತುಳಸಿ. ಎಷ್ಟೋ ಕಾಲವಾಗುತ್ತೆ, ಬ್ರಹ್ಮದೇವ ಪ್ರತ್ಯಕ್ಷನಾಗ್ತಾನೆ. ಯಾಕಮ್ಮ ನಿನಗೆ ಈ ಕಠಿಣವಾದ ತಪಸ್ಸು ಅಂತ ಕೇಳಿದ. ತುಳಸಿ ಬ್ರಹ್ಮದೇವನಿಗೆ ವಂದಿಸಿ ಹೇಳ್ತಾಳೆ, ದೇವ, ನನ್ನ ಪುಣ್ಯದ ಫಲ ಪ್ರಭಾವದಿಂದಾಗಿ ನನ್ನ ಗತಜನ್ಮದ ಸ್ಮೃತಿ ನನಗೆ ಬಂದಿದೆ. ನಾನು ಗೋಲೋಕದಲ್ಲಿ ಇದ್ದವಳು ಅನ್ನುವುದು ನನಗೆ ತಿಳಿದಿದೆ. ಕೃಷ್ಣ ಎಂದರೆ ನನಗೆ ಪರಮ ಪ್ರೇಮ. ಆದರೆ ಒಂದಾನೊಂದು ಸಣ್ಣ ತಪ್ಪಿನಿಂದ ನನಗೆ ರಾಧಾದೇವಿ ಶಾಪ ಕೊಡ್ತಾಳೆ. ಈ ಶಾಪದ ಫಲವಾಗಿ ನಾನೀಗ ಭೂಲೋಕದಲ್ಲಿ ಹುಟ್ಟಿ ಬಂದಿದ್ದೇನೆ. ಹೀಗಾಗಿ ಹೇ ಪಿತಾಮಹನೇ, ನಾನು ಕೃಷ್ಣನನ್ನೇ ಪತಿಯಾಗಿ ಹೊಂದಬೇಕು ಅಂತ ಹೇಳಿ ಈ ಕಠಿಣವಾದ ತಪಸ್ಸನ್ನು ಮಾಡ್ತಾ ಇದ್ದೇನೆ ಅಂದಾಗ ಬ್ರಹ್ಮ ಹೇಳಿದ, ತುಳಸಿ, ಕೃಷ್ಣನ ಅಂಶದ ಸುಧಾಮ ಅನ್ನುವಂಥ ಗೋಪನೆ ಈಗ ಪ್ರಸ್ತುತ ಧನುವಿನ ಗರ್ಭದಲ್ಲಿ ಧನುಜನಾಗಿ ಹುಟ್ಟಿದ್ದಾನೆ ಕಾರಣಾಂತರದಿಂದ. ಅವನು ಎಂತಹ ಶಕ್ತ ಅಂದರೆ ಸಮುದ್ರದಲ್ಲಿ ಅವನು ಸದಾ ವಾಸ ಮಾಡುವಂಥವನಾಗಿದ್ದಾನೆ. ಅವನು ಈಗ ನಿನ್ನ ಗಂಡನಾಗ್ತಾನೆ. ಕಾಲಾಂತರದಲ್ಲಿ ನಿನ್ನ ಪುಣ್ಯದಿಂದಾಗಿ ಕೃಷ್ಣ ಸ್ವರೂಪನಾದ ನಾರಾಯಣನನ್ನೇ ಪತಿಯನ್ನಾಗಿ ನೀನು ಪಡೆಯುತ್ತೀಯ, ಇದರಲ್ಲಿ ಸಂಶಯ ಇಲ್ಲ. ಹಾಗೂ ಕೃಷ್ಣನಿಗೆ ಅತಿ ಪ್ರಿಯವಾದ ಹೂಗಳಲ್ಲೆಲ್ಲ ಸರ್ವಶ್ರೇಷ್ಠ ಅನಿಸಿದಂತಹ ತುಳಸಿಯ ವೃಕ್ಷವಾಗುತ್ತೀಯ, ಮಹತ್ತರವಾದ ಕೀರ್ತಿಯನ್ನು ನೀನು ಪಡೆಯುತ್ತೀಯ ಅಂತ ಹೇಳಿ ಅನುಗ್ರಹ ಮಾಡಿ ಹೋಗ್ತಾನೆ. ಅಂದಿನ ಮೊದಲುಗೊಂಡು ಈ ತುಳಸಿಯು ಸದಾ ಸರ್ವಕಾಲದಲ್ಲೂ ತಾನು ಮತ್ತೆ ಕೃಷ್ಣನನ್ನೇ ಪೂಜೆ ಮಾಡುತ್ತಾ ಧ್ಯಾನ ಮಾಡುತ್ತಾ ಕಾಲ ಕಳೀತಾ ಇದ್ದಾಳೆ. ಈ ಭಾಗದಲ್ಲಿ ವಿಪ್ರಚಿತ್ತಿ ಅನ್ನುವಂಥ ಒಬ್ಬ ರಾಕ್ಷಸ, ಅವನು ಬಲಿಚಕ್ರವರ್ತಿಯ ಒಬ್ಬ ಆಪ್ತ ಅನುಯಾಯಿ ಆಗಿದ್ದ ಅಂತ. ಇವನಿಗೆ ದಂಭ ಅನ್ನುವಂಥ ಒಬ್ಬ ಮಗನಿದ್ದ. ಅವನು ಈ ಜಲಸ್ತಂಭನ ವಿದ್ಯೆಯನ್ನು ಕರಗತವನ್ನು ಮಾಡಿಕೊಂಡಿದ್ದ ಅಂತ. ಜಲಸ್ತಂಭನ ಅಂದರೆ ನೀರಿನಲ್ಲಿಯೇ ವಾಸ ಮಾಡುವಂಥದ್ದು ಅಂತ. ಹೀಗಾಗಿ ಅವನಿಗೆ ಒಂದು ಹೆಸರು ಬಂದುಬಿಡ್ತು, ಜಲಂಧರ ಅಂತ. ಈ ಜಲಂಧರನಿಗೆ ಒಬ್ಬ ಮಗ, ಅವನೇ ಶಂಖಚೂಡ ಅಂತ. ಇವ ರಾಧೆಯ ಶಾಪದಿಂದ ಅಸುರ ಯೋನಿಯಲ್ಲಿ ಹುಟ್ಟಿದ ಅನ್ನುವಂಥ ಒಂದು ಕಥೆ. ಮತ್ತು ಮಹಾ ಸುಂದರನಾಗಿದ್ದ, ಬಹಳ ಚೆನ್ನಾಗಿದ್ದ, ಸ್ಫುರದ್ರೂಪಿ ಅಂತೆಲ್ಲ ವರ್ಣನೆ ಮಾಡಿದ್ದಾರೆ. ಇವನೂ ಸಹ ತನ್ನ ಸಣ್ಣ ವಯಸ್ಸಿನಲ್ಲೇ ಬ್ರಹ್ಮದೇವನಿಗಾಗಿ ತಪಸ್ಸನ್ನು ಮಾಡ್ತಾನೆ. ಅನೇಕ ಕಾಲ ಕಳೆಯುತ್ತೆ. ಬ್ರಹ್ಮ ಬಂದ, ಏನಾಗಬೇಕಯ್ಯ ಅಂತ ಕೇಳಿದ. ಶಂಖಚೂಡ ಹೇಳಿದ, ನಾನು ನನ್ನ ಆರಾಧ್ಯ ದೈವವಾದ ಕೃಷ್ಣನಲ್ಲಿಯೇ ಐಕ್ಯವಾಗಿ ಬಿಡಬೇಕು, ಅಂಥ ವರವನ್ನು ಕೊಡು ಅಂತ ಕೇಳಿದ. ಹುಟ್ಟಿದ್ದು ಧನುಜನಾಗಿ ಪ್ರಾರ್ಥನೆ ಮಾಡುತ್ತಿರುವುದೇನು, ಕೃಷ್ಣನಲ್ಲಿ ನಾನು ಐಕ್ಯವಾಗಬೇಕು, ಹಾಗಾಗಿ ಅಂತಹ ಒಂದು ವಿಶೇಷವಾದ ವರವನ್ನು ಕೊಡು, ಆ ಭಕ್ತಿಯನ್ನು ಕೊಡು ಅಂತ. ಬ್ರಹ್ಮ ಹೇಳಿದ, ಅದಷ್ಟು ಸುಲಭವಾದ ಮಾತಲ್ಲ, ಏಕೆಂದರೆ ನೀನು ಶಾಪಗ್ರಸ್ತ, ಜೊತೆಗೆ ರಾಕ್ಷಸನ ವಂಶದಲ್ಲಿ ಹುಟ್ಟಿದ್ದೀಯ. ಹೀಗಾಗಿ ಇದು ಸುಲಭವಾದ ಮಾತಲ್ಲ. ಈಗ ನೋಡು, ನಾನು ನಿನಗೆ ಒಂದು ಕೃಷ್ಣ ಮಂತ್ರವನ್ನು ಕೊಡ್ತೇನೆ ಮತ್ತು ಕೃಷ್ಣನ ವಿಗ್ರಹವನ್ನು ನಾನು ನಿನಗೆ ಕೊಡ್ತೇನೆ. ಆ ಮಂತ್ರವನ್ನು ಸದಾಕಾಲ ನೀನು ಪಠನೆ ಮಾಡ್ತಾ ಇರು. ಈಗ ನೀನು ಇಲ್ಲಿಂದ ಹೊರಟ ಮೇಲೆ ನಿನ್ನ ಮನೆಯನ್ನು ಸೇರುವಷ್ಟರ ಕಾಲದಲ್ಲಿ ಆ ಮಾರ್ಗ ಮಧ್ಯದಲ್ಲಿ ಯಾವುದಾದರೂ ಒಂದು ಹೆಣ್ಣನ್ನು ನೀನು ನೋಡಿದಾಗ ಮತ್ತು ಆ ಹೆಣ್ಣಿನ ಮೇಲೆ ನಿನಗೇನಾದರೂ ಆಸಕ್ತಿ ಬಂದು ವ್ಯಾಮೋಹಿತನಾದರೆ ಆಗ ನೀನು ಆ ಕನ್ಯೆಯನ್ನ ನಿನ್ನ ಸಹಧರ್ಮಿಣಿ ಅಂತ ಸ್ವೀಕಾರ ಮಾಡು. ಅವಳ ಜೊತೆಗೆ ಧರ್ಮಬದ್ಧವಾದಂತಹ ಸುಖ ಸಂಸಾರವನ್ನು ಅನುಭವಿಸು. ಆಕೆ ಎಲ್ಲಿಯ ತನಕ ಪತಿವ್ರತೆಯಾಗಿರ್ತಾಳೋ ಅಲ್ಲಿಯ ತನಕ ನೀನು ಅವಧ್ಯನಾಗಿರ್ತೀಯ, ಮಹಾಶಕ್ತಿವಂತನಾಗಿರ್ತೀಯ. ಯಾವಾಗ ಆಕೆ ಶೀಲಭಂಗಿತಳಾಗ್ತಾಳೋ ಅಂದು ಭಗವಾನ್ ಶಂಕರನಿಂದ ನೀನು ಸಾಯ್ತೀಯ. ಆನಂತರ ನೀನು ಈಗ ಕೇಳಿದಂತೆ ಕೃಷ್ಣನನ್ನು ಹೊಂದುವೆ. ಆದರೆ ಈ ಮಾರ್ಗದಲ್ಲಿ ನೀನು ಹೋಗುವಾಗ
ಯಾವುದೇ ಸ್ತ್ರೀಯನ್ನು ಕಂಡಾಗಲೂ ನಿನಗೆ ವ್ಯಾಮೋಹವಾಗದೇ ಇದ್ದರೆ, ಆಸಕ್ತಿ ಬರದೇ ಇದ್ದರೆ, ಆಗ ನೀನು ಸಾಕ್ಷಾತ್ ಕೃಷ್ಣನನ್ನು ಅತ್ಯಂತ ಶೀಘ್ರ ಕಾಲದಲ್ಲಿ ಹೊಂದುತ್ತೀಯ ಅಂತ ಹೇಳಿ ಬ್ರಹ್ಮದೇವ ಹೇಳಿ ಕಳಿಸ್ತಾನೆ. ಶಂಖಚೂಡ ಅಂದುಕೊಂಡ, ನಾನು ಯಾವ ಕಾರಣದಿಂದಲೂ ಸ್ತ್ರೀಯ ವ್ಯಾಮೋಹಕ್ಕೆ ಒಳಗಾಗುವುದಿಲ್ಲ ಅಂತ ಹೇಳಿ ತಾನು ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡು ಹೊರಟಿದ್ದಾನೆ. ಕೃಷ್ಣ ಧ್ಯಾನ ಮಾಡ್ತಾ ಹೀಗೆ ಮಾರ್ಗದಲ್ಲಿ ಹೊರಟಿದ್ದಾನೆ ಶಂಖಚೂಡ. ಬಹಳ ದೂರ ಸಾಗುತ್ತಾ ಹೋಗುತ್ತಿರುವಾಗ ಅಲ್ಲಿ ಸುಗಂಧಯುಕ್ತವಾದಂಥ ಒಂದು ಉದ್ಯಾನವನವನ್ನು ನೋಡ್ತಾನೆ. ಅತ್ಯಂತ ಪರಿಮಳ, ಪುಷ್ಪಗಳ ವಾಸನೆ ಘಮ ಘಮ ಅಂತ ಬರ್ತಾ ಇದೆ. ರಮಣೀಯವಾಗಿದೆ, ಮೋಹಕವಾಗಿದೆ. ಅದು ಈ ಶಂಖಚೂಡನನ್ನು ಆಕರ್ಷಣೆ ಮಾಡಿತು. ಯಾರದಿರಬಹುದು ಈ ಉದ್ಯಾನವನ? ಇಷ್ಟೊಂದು ಚೆನ್ನಾಗಿದೆಯಲ್ಲ, ಇಂಥ ಅದ್ಭುತವಾದ ವಾಸನೆ ಬರ್ತಾ ಇದೆಯಲ್ಲ ಈ ಹೂತೋಟದಿಂದ. ಯಾರು ಇದು ಅಂತ ನೋಡ್ತಾ ಒಳಗಡೆ ಬಂದ. ಅಲ್ಲಿ ಅಪರೂಪ ಲಾವಣ್ಯವತಿಯಾದಂಥ ಆ ತ್ರಿಪುರ ಸುಂದರಿಯಂತೆ ಕಾಣುತ್ತಿರಬಹುದಾದಂಥ ತುಳಸಿಯನ್ನು ನೋಡಿದ ಶಂಖಚೂಡ ಮನಸ್ಸು ಕಳವಳವನ್ನು ಹೊಂದಿತು, ಮೋಹಕ್ಕೆ ಜಾರಿತು. ಆಕೆಯ ಮೋಹದ ಪಾಶದಲ್ಲಿ ಸಿಕ್ಕಿಬಿದ್ದ ಈ ಶಂಖಚೂಡ. ನನಗೆ ಯಾವುದೇ ಕಾಮನೆ ಇಲ್ಲ ಅಂದುಕೊಂಡು ಬಂದವನಿಗೆ ಆ ಮಹಾಮಾಯೆ ಬಂದು ಆವರಿಸಿ ಬಂಧಿಸಿ ಆತನನ್ನು ತನ್ನ ಮಹಾಬಲೆಗೆ ಸೆಳೆದುಕೊಳ್ತು ಅಂತ ದೇವಿ ಮಹಾತ್ಮೆಯಲ್ಲಿ ಈ ಮಾತನ್ನು ಹೇಳ್ತಾರೆ. ಜ್ಞಾನಿನಾಮಪಚೇತಾಂಸಿ ದೇವಿ ಭಗವತಿ ಹಿಸ ಬಲಾದಾಕರ್ಷ ಮೋಹಾಯ ಮಹಾಮಾಯ ಪ್ರಯಚ್ಛತಿ. ಆ ಮಹಾಮಾಯೆ ಮಹಾ ತಪಸ್ವಿಗಳನ್ನೇ ತನ್ನ ಬಲೆಗೆ ಸೆಳೆದುಕೊಂಡು ಮಾಯೆಗೆ ಒಳ ಮಾಡಿಬಿಡ್ತಾಳೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಶಂಖಚೂಡ ಬಂದು ಮೃದುವಾದ ಭಾಷೆಯಿಂದ ಆ ತುಳಸಿಯನ್ನು ಪ್ರಾರ್ಥನೆ ಮಾಡಿ ಕೇಳಿದ. ಕಾಸಿತ್ವಂ ಕಲ್ಯಾಣಿ, ನೀನು ಯಾರು ಸುಂದರಿ ಅಂತ ಕೇಳಿದ. ಪ್ರಶ್ನೆ ಮಾಡಿದ ಶಂಖಚೂಡ ಮೊದಲು ತನ್ನ ಪರಿಚಯವನ್ನು ಮಾಡಿಕೊಂಡು ಬಿಟ್ಟ. ನಾನು ಪೂರ್ವಜನ್ಮದಲ್ಲಿ ಕೃಷ್ಣನ ಸೇವಕನಾದ ಸುಧಾಮ ಎಂಬ ಗೋಪ. ಕಾರಣಾಂತರದಿಂದ ರಾಧಾದೇವಿಯ ಶಾಪದಿಂದ ನಾನು ಈಗ ಧನುಜಯೋನಿಯಲ್ಲಿ ಹುಟ್ಟಿದ್ದೇನೆ. ಆದರೆ ಈಗಷ್ಟೇ ಬ್ರಹ್ಮನಿಂದ ವರಬಲವನ್ನು ಪಡೆದು ಬಂದಿದ್ದೇನೆ. ನಾನು ಕೃಷ್ಣನನ್ನು ಬಿಟ್ಟರೆ ಯಾರಲ್ಲೂ ಮೋಹಿತನಾಗಿಲ್ಲ ಇದುವರೆಗೂ. ಆದರೆ ನಿನ್ನನ್ನು ಕಂಡ ಮೇಲೆ ನನಗೆ ನಿನ್ನ ಮೇಲೆ ಅತ್ಯಂತ ಪ್ರೇಮ, ಪ್ರಣಯ ಎರಡೂ ಹುಟ್ಟಿ ಬರ್ತಾ ಇದೆ. ನೀನು ದಯಮಾಡಿ ನನಗೆ ಮದುವೆಯಾಗು. ನಾನು ನಿನ್ನನ್ನು ಎಲ್ಲ ವಿಧದಿಂದಲೂ ಸುಖವಾಗಿ ನೋಡಿಕೊಳ್ತೇನೆ. ನನ್ನ ಗೃಹಸ್ಥಾಶ್ರಮಕ್ಕೆ ನೀನು ಸಹಕರಿಸು ಅಂತ ಕೇಳಿಕೊಂಡ. ಆಗ ತುಳಸಿ ಹೇಳ್ತಾಳೆ, ನಾನು ಗೋಲೋಕದಲ್ಲಿ ಕೃಷ್ಣ ಪ್ರಾಣ ಪ್ರಿಯಾದ ರಾಧೆಯ ಶಾಪದಿಂದ ಧರ್ಮಧ್ವಜನ ಮಗಳಾಗಿ ಹುಟ್ಟಿದ್ದೇನೆ. ನನ್ನ ಹೆಸರು ತುಳಸಿ ಅಂತ. ಬ್ರಹ್ಮದೇವ ನನಗೂ ಈ ವಿಚಾರವನ್ನು ಹಿಂದೆ ಹೇಳಿದ್ದ. ಹೀಗಾಗಿ ಸುಧಾಮ ಎಂಬ ಗೋಪನೇ ಶಂಖಚೂಡನಾಗಿ ಬರ್ತಾನೆ ಅನ್ನುವಂಥದ್ದನ್ನು ನಾನು ತಿಳಿದಿದ್ದೇನೆ. ನೀನೇ ಅನ್ನುವಂಥದ್ದು ಈಗ ನಿನ್ನ ಪರಿಚಯದಿಂದಾಗಿ ನಾನು ತಿಳಿದುಕೊಂಡೆ. ನಿನ್ನನ್ನು ವಿವಾಹವಾಗಲಿಕ್ಕೆ ನನ್ನ ಅಡ್ಡಿ ಇಲ್ಲವಾದರೂ ನನ್ನದೊಂದು ನಿಬಂಧನೆಯನ್ನು ನೀನು ಕೇಳಬೇಕು ಅಂದ. ಏನದು ನಿಬಂಧನೆ ಅಂತಂದರೆ, ನೀನು ನನ್ನ ಹೊರತು ಮತ್ಯಾವ ಸ್ತ್ರೀಯರನ್ನು ಕಾಮುಕ ದೃಷ್ಟಿಯಿಂದ ನೋಡುವಂತಿಲ್ಲ. ಹಾಗಿದ್ದರೆ ಮಾತ್ರ ನಾನು ನಿನ್ನನ್ನು ವಿವಾಹವಾಗ್ತೇನೆ ಅಂತ ಹೇಳ್ತಾಳೆ. ಅದಕ್ಕೆ ಅಡ್ಡಿ ಇಲ್ಲ, ಬಹಳ ಸಂತೋಷ. ನಿನ್ನನ್ನು ಹೊರತಾಗಿ ನನಗೆ ಇನ್ಯಾವ ಸ್ತ್ರೀಯೂ ಬೇಕಾಗಿಲ್ಲ ಅಂತ ಹೇಳಿ ಭರವಸೆಯನ್ನು ಕೊಟ್ಟು ಹಿರಿಯರನ್ನ ಒಪ್ಪಿಸಿ ಗಾಂಧರ್ವ ರೀತಿಯಲ್ಲಿ ವಿವಾಹವನ್ನು ಮಾಡಿಕೊಳ್ತಾರೆ. ಸುಖವಾದ ಜೀವನವನ್ನು ಅನುಭವಿಸ್ತಾ ಮುಂದೆ ಸಾಕ್ತಾರೆ. ಸ್ವಲ್ಪ ಕಾಲವಾಗಿದೆ. ಈ ಅಸುರ ಸೇನೆಯೆಲ್ಲ ತಮಗೆಲ್ಲ ನಾಯಕರಿಲ್ಲ ಅಂತ ಹೇಳಿ ಪಾತಾಳ ಲೋಕವನ್ನು ಸೇರಿಬಿಟ್ಟಿದ್ರು. ಈಗ ಈ ಅಸುರ ಯೋನಿಯಲ್ಲಿ ಜಲಂಧರ ಪುತ್ರ ಶಂಖಚೂಡನಿದ್ದಾನೆ ಎನ್ನುವ ವಿಚಾರವನ್ನು ತಿಳಿದು ತಾವೆಲ್ಲ ಹೋಗಿ ಶುಕ್ರಾಚಾರ್ಯರನ್ನು ಮೊದಲು ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ನೀವು ಹೋಗಿ ಹೇಳಿ ಶಂಖಚೂಡನಿಗೆ, ನೀನು ಹುಟ್ಟಿರುವಂಥದ್ದು ಧನುಜಯೋನಿಯಲ್ಲಿ, ನೀನು ಅಸುರ ನಾಯಕನಾಗು, ನಮಗೆಲ್ಲ ರಕ್ಷಣೆ ಕೊಡಲಿಕ್ಕೆ ನೀವು ದಯಮಾಡಿ ಆತನನ್ನು ಕೇಳಿ ಅಂತ ಶುಕ್ರಾಚಾರ್ಯರಿಗೆ ಹೇಳ್ತಾರೆ.
ಶುಕ್ರಾಚಾರ್ಯರೂ ಸಹ ಬಂದು ಈ ಅಸುರನ ಮುಂದೆ ನಿಂತಾಗ ಅಸುರ ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ. ಗುರುಗಳೇ ಏನು ಬಂದ್ರಿ ಅಂತ ಕೇಳಿದ. ಆಗ ಗುರುಗಳು ಹೇಳ್ತಾರಪ್ಪ, ನೀನು ಹುಟ್ಟಿರುವಂಥದ್ದು ರಾಕ್ಷಸ ಯೋನಿಯಲ್ಲಿ ಧನುಜನಾಗಿ ಹುಟ್ಟಿದ್ದೀಯಾ. ಯಾರೇ ಇರಲಿ ಅವರವರ ಜನ್ಮದ ಸ್ವಧರ್ಮವನ್ನ ಬಿಡದೆ ಅದನ್ನ ಪಾಲನೆ ಮಾಡಬೇಕು. ಅದನ್ನ ನೀನು ಅರ್ಥ ಮಾಡಿಕೋ. ನೀನು ಸುರರ ವಿರೋಧಿಯಾಗಬೇಕು, ವಿಷ್ಣು ವಿರೋಧಿಯಾಗಬೇಕು. ಏಕೆಂದರೆ ವಿಷ್ಣು ಯಾವಾಗಲೂ ಧನುಜರನ್ನ, ರಾಕ್ಷಸರನ್ನ, ದೈತ್ಯರನ್ನ ನಾಶ ಮಾಡುವುದನ್ನೇ ಗುರಿಯಾಗಿಟ್ಕೊಂಡಿರ್ತಾನೆ. ಹೀಗಾಗಿ ನೀನು ಧನುಜನಾದ್ದರಿಂದ ನಿನ್ನ ಕುಲಬಾಂಧವರ ರಕ್ಷಣೆಯ ಭಾರವನ್ನು ನೀನು ಹೊರಬೇಕು. ಏಕೆಂದರೆ ನೀನು ಸರ್ವಸಮರ್ಥನಾಗಿದ್ದೀಯಾ, ಮಹಾಶಕ್ತನಾಗಿದ್ದೀಯಾ, ವರಗರ್ಭಿತನಾಗಿದ್ದೀಯಾ. ಎಷ್ಟೇ ಆದರೂ ನಾವು ನಮ್ಮ ಧರ್ಮವನ್ನು ಬಿಡಬಾರದು. ಕೃಷ್ಣ ಇದನ್ನೇ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ನಮ್ಮ ಧರ್ಮವನ್ನು ಅರ್ಧಂಬರ್ಧ ಮಾಡುವಂಥದ್ದೇ ಒಳ್ಳೆಯದು, ಬೇರೆಯ ಧರ್ಮವನ್ನು ಆಶ್ರಯಿಸಿ ಪೂರ್ತಿ ಮಾಡುವುದಕ್ಕಿಂತಲೂ. ಹೀಗಾಗಿ ನಾವು ನಮ್ಮ ಧರ್ಮದಲ್ಲಿರಬೇಕಯ್ಯ. ನಮ್ಮ ನಾಯಕನಾಗು, ರಾಕ್ಷಸರಿಗೆಲ್ಲ ರಕ್ಷಕನಾಗು, ಅವರಿಗೆಲ್ಲ ಶಕ್ತಿಯನ್ನು ಕೊಡುವಂಥ ಒಂದು ಬಲವಂತ ಸ್ವರೂಪನಾಗು, ದೇವತೆಗಳ ಶಕ್ತಿಯನ್ನು ನಾಶ ಮಾಡು, ಹೋಗು ಸ್ವರ್ಗಾದಿ ಲೋಕಗಳನ್ನು ಆಕ್ರಮಿಸು ಅಂತ ಹೇಳಿ ದುರ್ಬೋಧನೆಯನ್ನು ಮಾಡ್ತಾರೆ. ಗುರುವಿನ ಮಾತಿನಿಂದ ಪ್ರಚೋದಿತನಾದ ಈ ಶಂಖಚೂಡ ಮಹಾದಾನವೇಂದ್ರನಾದ, ದೇವತೆಗಳ ಮೇಲೆ ಯುದ್ಧ ಸಾರಿದ, ಅನಾಯಾಸವಾಗಿ ದೇವತೆಗಳನ್ನು ಓಡಿಸಿದ, ಅವರ ಲೋಕಗಳನ್ನು ಕಸಿದುಕೊಂಡ, ಅವರ ಅಧಿಕಾರಗಳನ್ನು ತಾನು ವಹಿಸಿಕೊಂಡ. ಈಗ ಇಡೀ ಸೃಷ್ಟಿಯೇ ತನ್ನ ಅಧಿಕಾರದಂತೆ, ತನ್ನ ಇಷ್ಟದಂತೆ ನಡೆಸ್ತಾ ಇದ್ದಾನೆ. ಈಗ ದೇವತೆಗಳೆಲ್ಲ ಯೋಚನೆ ಮಾಡ್ತಾರೆ, ಈತನನ್ನ ಸಾಯಿಸುವ ಬಗೆ ಹೇಗೆ ಅಂತ. ಏಕೆಂದರೆ ಎಲ್ಲಿಯ ತನಕ ತುಳಸಿ ಮಹಾಪತಿವ್ರತೆಯಾಗಿರ್ತಾಳೋ ಅಲ್ಲಿಯ ತನಕ ಇವನು ಸಾಯೋಕ್ಕಾಗೋದೇ ಇಲ್ಲ, ಅದೊಂದು ವರವಿದೆ ಅಂತ. ಈಗ ಬ್ರಹ್ಮ ಹೇಳ್ತಾನೆ, ನಾನು ಏನು ಮಾಡ್ಲಪ್ಪ, ಅವನು ಸಾವೇ ಬರಬಾರದು ಅಂತ ಹೇಳಿದ್ದ. ಆದರೆ ಎಲ್ಲಿಯ ತನಕ ಆತನ ಹೆಂಡತಿ ಪತಿವ್ರತೆಯಾಗಿರ್ತಾಳೋ ಅಲ್ಲಿ ತನಕ ಅವನು ಸಾಯೋದಿಲ್ಲ. ಆದರೆ ಅವಳ ಪಾತಿವ್ರತ್ಯ ಭಂಗವಾಯಿತು ಅಂದರೆ ಶಂಕರನಿಂದ ಈತ ಸಾಯಿತಾನೆ ಅಂತ ಹೇಳಿದಾಗ ಎಲ್ಲ ದೇವತೆಗಳು ಪರಮಾತ್ಮನಾದಂಥ ಕೈಲಾಸವಾಸನಾದ ಪರಮೇಶ್ವರನನ್ನು ಬಂದು ಪ್ರಾರ್ಥನೆ ಮಾಡ್ತಾರೆ, ನಮ್ಮನ್ನು ರಕ್ಷಣೆ ಮಾಡಪ್ಪ ಅಂತ. ನೊಂದು ಬಂದಂಥ ಆ ದೇವತೆಗಳನ್ನು ಕಂಡು ಪ್ರೇಮದಿಂದ ಮಾತನಾಡಿದ ಶಿವ ಹೇಳ್ತಾನೆ, ಇದೋ ನಿಮಗೆ ನಾನು ಅನುಗ್ರಹವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಭಯವನ್ನು ಬಿಡಿ ಅಂತ ಹೇಳಿ ಪುಷ್ಪದಂತ ಅನ್ನುವಂಥ ತನ್ನ ಒಬ್ಬ ಆಪ್ತ ಗಂಧರ್ವನನ್ನ, ಶಿಷ್ಯನನ್ನ, ಭಕ್ತನನ್ನ ಕರೆದು ಶಿವ ಹೇಳ್ತಾನೆ, ಈ ಕೂಡಲೇ ನೀನು ಶಂಖಚೂಡನಿಗೆ ಹೋಗಿ ನನ್ನ ಸಂದೇಶವನ್ನ, ದೂತ ಸಂದೇಶವನ್ನ ಕೊಡು. ಈ ಕ್ಷಣದಿಂದ ನೀನು ನಿನ್ನ ದುಷ್ಟ ಕಾರ್ಯಗಳನ್ನು ನಿಲ್ಲಿಸಿ ನಿನ್ನ ಪರಿವಾರವನ್ನೆಲ್ಲ ಕಟ್ಟಿಕೊಂಡು ಪಾತಾಳ ಲೋಕಕ್ಕೆ ಹೋಗು, ಅಲ್ಲಿ ನಿನ್ನ ಜೀವನವನ್ನು ನಡೆಸು. ನೀನೇನಾದರೂ ಹೀಗೇ ನೀನು ಉದ್ಧಟತನದಿಂದ ವೇದ ವಿರೋಧಿಯಾಗಿ, ದೇವತಾ ವಿರೋಧಿಯಾಗಿ ಸಲ್ಲದ ಕೆಲಸಗಳನ್ನು ಮಾಡಿತು ಅಂತಾಯಿತು ಅಂತಂದರೆ ನಿನ್ನನ್ನು ಶಿವ ಬಂದು ನಾಶ ಮಾಡುತ್ತಾನೆ ಅನ್ನುವಂಥ ವಿಚಾರವನ್ನು ಹೇಳು ಅಂತ ಶಿವ ಹೇಳಿ ಕಳಿಸ್ತಾ. ಪುಷ್ಪದಂತ ಬಂದ, ಶಂಖಚೂಡನ ಜೊತೆ ಮಾತನಾಡಿದ. ರಾಕ್ಷಸರಿಗೆ ಅಹಂಕಾರ ಮದವೇರಿದಾಗ, ಅದು ದುರ್ಮದವಾದಾಗ ಯಾವ ಪಥ್ಯದ ಮಾತು ಕೇಳಿಸೋದಿಲ್ಲ, ಒಪ್ಪೋದೂ ಇಲ್ಲ. ನಾನು ಯಾವ ರಾಜಿಯೂ ಮಾಡಿಕೊಳ್ಳೋದಿಲ್ಲ, ನಾನು ಶಿವನಲ್ಲ ಇನ್ಯಾರೇ ಬರಲಿ ಅವನ ಜೊತೆಯೂ ಯುದ್ಧ ಮಾಡಿ ಗೆಲ್ತೇನೆ ಅಂತ ಹೇಳಿ ಉದ್ಧಟತನದಿಂದ ಹೇಳ್ತಾನೆ. ಪುಷ್ಪದಂತ ಬಂದು ಶಿವನಿಗೆ ಈ ವಿಚಾರವನ್ನು ಮುಟ್ಟಿಸಿದರೆ ಶಿವ ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಆದರೆ ಈ ಭಾಗದಲ್ಲಿ ತುಳಸಿ ಭೀತಳಾಗ್ತಾಳೆ. ತನ್ನ ನಾಥನು ಶಂಖಚೂಡ ಮಾಡಿದ ಪ್ರತಿಜ್ಞೆಯನ್ನು ಕೇಳಿ ಬಂದು ಓಲೈಸಿ ಹೇಳ್ತಾಳೆ, ಬೇಡ, ನೀನು ಶಿವನನ್ನ ಯುದ್ಧದಲ್ಲಿ ಗೆಲ್ತೀಯ ಅನ್ನುವಂಥ ಮಾತು ಸುಳ್ಳು. ಏಕೆಂದರೆ ಶಿವ ಸರ್ವಸಮರ್ಥ, ತ್ರಿಮೂರ್ತಿಗಳಲ್ಲಿ ಸರ್ವಶ್ರೇಷ್ಠನಾದ ದೈವ, ಲಯಕರ್ತ. ಅವನ ಮುಂದೆ ನಾವು ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ದಯಮಾಡಿ ನೀನು ರಾಜಿಯಾಗು, ಯುದ್ಧಕ್ಕೆ ಹೋಗಬೇಡ ಅಂತ ನಾನಾ ರೀತಿಯಲ್ಲಿ ಹೇಳಿದರೂ ಸಹ ಆ ಮಾತನ್ನ ಲೆಕ್ಕಿಸದೆ ಯುದ್ಧರಂಗವನ್ನು ಪ್ರವೇಶ ಮಾಡ್ತಾನೆ. ಇಷ್ಟೇ ಕಾಲ ಹೋರಾಟ ಮಾಡ್ತಾ ಇದ್ರೂ ಸಹ ಶಿವ ಈ ರಾಕ್ಷಸನನ್ನು ಸಾಯಿಸಲಿಕ್ಕೆ ಆಗ್ತಾ ಇಲ್ಲ. ಆಗ ಬ್ರಹ್ಮಾದಿಗಳು ನಾರಾಯಣನನ್ನು ಪ್ರಾರ್ಥನೆ ಮಾಡಿದಾಗ
ನಾರಾಯಣ ಈಗ ಒಬ್ಬ ವೃದ್ಧ ಬ್ರಾಹ್ಮಣನ ವೇಷವನ್ನು ಧಾರಣೆ ಮಾಡಿಕೊಂಡು ಶಂಖಚೂಡನನ್ನು ಬಂದು ಪ್ರಾರ್ಥನೆ ಮಾಡ್ತಾನೆ, ದಾನವನ್ನು ಕೇಳ್ತಾನೆ. ನಿನ್ನ ಕಂಠದಲ್ಲಿರುವ ಆ ಕೃಷ್ಣ ಕವಚ ಮಂತ್ರವನ್ನು ನನಗೆ ಕೊಟ್ಟು ಬಿಡು ಅಂತ. ಆ ಕ್ಷಣದಲ್ಲಿ ಶಂಖಚೂಡ ಆ ಮಂತ್ರವನ್ನು ಕೊಟ್ಟು ಬಿಟ್ಟ. ಅದರಿಂದ ಸ್ವಲ್ಪ ದುರ್ಬಲನಾದ. ಅದಾದ ಮೇಲೆ ನಾರಾಯಣ ಆ ತುಳಸಿಯ ಬಳಿ ಹೋಗಿ ಶಂಖಚೂಡನ ರೂಪದಿಂದ ಹೋಗ್ತಾನೆ. ನಾರಾಯಣನ ಧ್ಯಾನದಲ್ಲಿ ಆ ಪತಿಯ ಶ್ರೇಯಸ್ಸಿಗಾಗಿ ಸದಾಕಾಲ ಪ್ರಾರ್ಥನೆ ಮಾಡುತ್ತಾ ಕುಳಿತಿರಬಹುದಾದಂಥ ಆ ತುಳಸಿ ದೇವಿಗೆ ಸೇವಕರು ಬಂದು ಹೇಳ್ತಾರೆ, ಮಾ ಶಂಖಚೂಡ ಮಹಾರಾಜರು ಬಂದಿದ್ದಾರೆ ಅಂತ. ವಿಚಾರವನ್ನು ತಿಳಿದಂಥ ತುಳಸಿ ಮಹಾ ಆನಂದ ಭರಿತಳಾಗ್ತಾಳೆ. ಶಿವನನ್ನೇ ಗೆದ್ದು ಬಂದನೇ ನನ್ನ ನಾಥ ಅಂತ ಆಶ್ಚರ್ಯದಿಂದ ಓಡಿ ಬಂದು ಆರತಿಯನ್ನು ಮಾಡಿ ಪಾದಕ್ಕೆರಗಿ ಒಳಗಡೆ ಕರೆದುಕೊಂಡು ಬರುತ್ತಾಳೆ. ಆ ನಾರಾಯಣ ರೂಪದಲ್ಲಿರಬಹುದಾದ ಶಂಖಚೂಡನನ್ನ ತುಳಸಿ ಕೇಳ್ತಾಳೆ, ದೇವ ನೀವು ಶಿವನನ್ನು ಗೆದ್ದಿರಾ, ಹೇಗೆ ಗೆಲ್ಲಲಿಕ್ಕೆ ಸಾಧ್ಯವಾಯಿತು? ನನಗೆ ತುಂಬ ಆಶ್ಚರ್ಯವಾಗ್ತಾ ಇದೆ ಅಂತೆಲ್ಲ ಹೇಳಿದಾಗ ನಾರಾಯಣ ಆಕೆಯನ್ನು ಹೊಗಳುತ್ತಾ ಹೇಳ್ತಾಳೆ, ದೇವಿ ಇದೆಲ್ಲ ನಿನ್ನ ಪಾತಿವ್ರತ್ಯದ ಪ್ರಭಾವದಿಂದಾಗಿ ನಾನು ಶಿವನನ್ನು ನಿಗ್ರಹಿಸುವಂತಾಯಿತು. ಶಿವ ಸೋಲನ್ನು ಒಪ್ಪಿಕೊಂಡು ಓಡಿ ಹೋದ. ಹೀಗಾಗಿ ಇದೆಲ್ಲವೂ ನಿನ್ನ ಪಾತಿವ್ರತ್ಯದ ಪ್ರಭಾವ ಅಂತ ಹೇಳ್ತಾನೆ. ಹಾಗೆ ಹೇಳುತ್ತಾ ನಾರಾಯಣ ಹೇಳಿದ, ಆ ಶಂಖಚೂಡನ ವೇಷದಲ್ಲಿ ಬಹಳ ಕಾಲ ನಿನ್ನನ್ನು ಬಿಟ್ಟು ಅಗಲಿದ್ದೇನೆ. ಇಂದು ನಿನ್ನ ಜೊತೆ ನಾನು ಸುಖವನ್ನು ಅನುಭವಿಸಬೇಕು ಅಂತಿದ್ದೇನೆ ಅಂದಾಗ ತುಳಸಿ ಆಲಿಂಗನ ಮಾಡಿಕೊಳ್ಳುತ್ತಾಳೆ. ಯಾವಾಗ ನಾರಾಯಣನು ತುಳಸಿಯನ್ನು ಆಲಿಂಗನ ಮಾಡಿಕೊಂಡು ಸುಖೋಪಭೋಗಗಳನ್ನು ಅನುಭವಿಸಿದನೋ, ಈ ರಣಭೂಮಿಯಲ್ಲಿ ಯುದ್ಧದಲ್ಲಿ ನಿಂತಿದ್ದಂಥ ಶಂಖಚೂಡನಿಗೆ ಪರಮೇಶ್ವರ ತಾನು ತನ್ನ ಶೂಲದಿಂದ ಅವನ ಶಿರಸ್ಸನ್ನು ಕತ್ತರಿಸಿ ಅವನ ಸಂಹಾರವನ್ನು ಮಾಡುತ್ತಾನೆ. ಯಾವಾಗ ಅವನ ಸಂಹಾರ ಅಲ್ಲಿ ಆಯಿತೋ, ಇಲ್ಲಿ ನಾರಾಯಣ ತನ್ನ ನಿಜ ಸ್ವರೂಪವನ್ನು ತೋರಿಸುತ್ತ ನಿಂತ ತುಳಸಿಗೆ. ಎಂತಹ ಮಂಗಳ ವಿಗ್ರಹವದು! ಕೋಟಿ ಮನ್ಮಥರನ್ನು ನಾಚಿಸುವಂಥ ಸಾಕರ್ಷಕವಾದಂಥ ದಿವ್ಯ ಸ್ವರೂಪವದು. ಚತುರ್ಭುಜಾಲಂಕೃತನಾಗಿ ನಿಂತಹ ಮಹಾವಿಷ್ಣುವನ ಕಂಡಂಥ ತುಳಸಿ ಒಂದು ಕಡೆ ಆಶ್ಚರ್ಯ, ಒಂದು ಕಡೆ ಭಕ್ತಿ, ಮತ್ತೊಂದು ಕಡೆ ಮಹಾಕೋಪ. ಏಕೆಂದರೆ ತಾನು ತನ್ನ ಪಾತಿವ್ರತ್ಯವನ್ನು ಕಳೆದುಕೊಂಡು ಬಿಟ್ಟನಲ್ಲ ಅಂತ ಹೇಳಿ ಕೋಪ. ಯಾವ ನಾರಾಯಣನನ್ನು ಸ್ಮರಣೆ ಮಾಡುತ್ತಿದ್ದನೋ ಅವನೇ ನನ್ನಲ್ಲಿಗೆ ಬಂದಿದ್ದಾನಲ್ಲ ಅನ್ನುವಂಥ ಒಂದು ಆಶ್ಚರ್ಯ, ಭಕ್ತಿ ಎಲ್ಲವೂ ಏಕಕಾಲದಲ್ಲಾಗ್ತಾ ಇದೆ. ಕೊನೆಗೆ ಈ ತುಳಸಿ ದುಃಖದಿಂದ ಹೇಳ್ತಾಳೆ, ನೀನು ನನ್ನ ಆರಾಧ್ಯ ದೇವನಾಗಿದ್ದರೂ ಸಹ ನನಗೇ ಮೋಸವನ್ನು ಮಾಡಿಬಿಟ್ಟಿಯಲ್ಲ ದೇವ. ಧರ್ಮವನ್ನು ನಾಶ ಮಾಡಿ ನನ್ನ ರಮಣನನ್ನು ಕೊಲ್ಲುವಂತೆ ನೀನು ಮಾಡಿಬಿಟ್ಟೆ. ಹೀಗಾಗಿ ನಿನ್ನ ಹೃದಯ ಪಾಷಾಣವಾಗಿ ಬಿಟ್ಟಿದೆ. ಆದ್ದರಿಂದ ನೀನು ಕಲ್ಲಾಗಿ ಹೋಗು ಅಂತ ಶಾಪವನ್ನು ಕೊಟ್ಟುಬಿಟ್ಲು ತುಳಸಿ. ನಾರಾಯಣ ಪ್ರಸನ್ನನಾಗಿ, ಭದ್ರೆ ದುಃಖಿಸಬೇಡ, ಲೋಕದಲ್ಲಿ ಧರ್ಮವನ್ನು ನಿಲ್ಲಿಸಲು ನಾನು ಈ ಕಾರ್ಯ ಮಾಡಬೇಕಾಯಿತು. ನಿನ್ನ ಪತಿಯು ಈಗ ಗತಿಸಿ ಅವನ ಇಚ್ಛೆಯಂತೆ ಗೋಲೋಕವನ್ನು ಸೇರಿದ್ದಾನೆ, ಕೃಷ್ಣನಲ್ಲಿ ಐಕ್ಯವನ್ನು ಹೊಂದಿದ್ದಾನೆ. ಅವನ ಗುರಿ ಇದ್ದದ್ದೇ ಅದು. ನೀನು ಭರತಖಂಡದಲ್ಲಿ ಪ್ರಸಿದ್ಧವಾದ ಗಂಡಕಿ ಅನ್ನುವಂಥ ನದಿಯಾಗಿ ಹರಿದು ಖ್ಯಾತಿಯನ್ನು ಹೊಂದು, ನಿನ್ನ ಕೇಶಗಳು ವೃಕ್ಷಗಳಾಗಲಿ, ನೀನು ತುಳಸಿ ಎಂಬತಕ್ಕಂಥ ಮಹಾವೃಕ್ಷವಾಗು. ಅದು ದಿವ್ಯವೂ ಮಹಾಪಾವಿತ್ರ್ಯವೂ ಹೊಂದಿರುವಂಥ ಅತ್ಯಂತ ಶ್ರೇಷ್ಠವಾದಂಥ ವೃಕ್ಷವಾಗಲಿದೆ. ನನ್ನ ಪೂಜೆಯಲ್ಲಿ ಉಪಯೋಗಿಸುವಂಥ ಪ್ರಧಾನವಾದಂಥ ಪತ್ರವಾಗಲಿದೆ. ತ್ರಿಷು ಲೋಕೇಶು ಪುಷ್ಪಾಣಾಂ ಪತ್ರಾಣಾಂ ದೇವಪೂಜನೆ ಪ್ರಧಾನ ರೂಪ ತುಳಸಿ ಭವಿಷ್ಯತಿ ವರಾನನೆ. ಈ ತುಳಸಿಯ ವೃಕ್ಷದ ಬುಡವು ಅತ್ಯಂತ ಪವಿತ್ರವಾಗಿರುವಂಥದ್ದು. ಅಲ್ಲಿ ಎಲ್ಲ ಪುಣ್ಯ ನದಿಗಳ ಅಧಿಷ್ಠಾನವಿರುತ್ತೆ. ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಗ್ರೆ ಸರ್ವವೇದಾಶ್ಚ ತುಳಸಿ ತ್ವಾಂ ನಮಾಮ್ಯಹಂ. ಮತ್ತು ನನಗೆ ಸಾವಿರಾರು ಅಮೃತ ಕಳಶದಿಂದ ಮಾಡುವ ಯಜ್ಞಕ್ಕಿಂತಲೂ ಒಂದೇ ಒಂದು ತುಳಸಿ ಪತ್ರವನ್ನು ಅರ್ಪಣೆ ಮಾಡಿದರೆ ನನಗೆ ಅತ್ಯಂತ ಸಂತೋಷವಾಗುತ್ತೆ. ಸಸ್ನಾತಃ ಸರ್ವತೀರ್ಥೇಷು ಸರ್ವಯಜ್ಞೇಷು ದೀಕ್ಷಿತಃ ತುಳಸಿ ಪತ್ರತೋಯೇನ ಯೋ ಅಭಿಷೇಕಂ ಸಮಾಚರೇತ್. ಮತ್ತು 10,000 ಗೋವುಗಳನ್ನು ದಾನ ಮಾಡುವುದರ ಫಲವೇನಿದೆಯೋ
ಆ ಫಲ ಈ ಕಾರ್ತೀಕ ಮಾಸದಲ್ಲಿ ತುಳಸಿಯ ದಳವನ್ನು ದಾನ ಮಾಡಿದವರಿಗೆ ಲಭ್ಯವಾಗುತ್ತೆ, ಇದರಲ್ಲಿ ಸಂಶಯವಿಲ್ಲ. ಗವಾಂ ಆಯುತ ದಾನೇನ ಯತ್ಫಲಂ ಲಭತೆ ನರಃ ತುಳಸಿ ಪತ್ರದಾನೇನ ತತ್ಫಲಂ ಕಾರ್ತಿಕೇ ಸತಿ. ಮತ್ತು ಎಲ್ಲ ದೇವಿಯರ ರೂಪವು ಈ ತುಳಸಿಯಲ್ಲೇ ಇರ್ತಾರೆ. ಲಕ್ಷ್ಮಿಯಾಗಲಿ, ಸರಸ್ವತಿಯಾಗಲಿ, ಗಂಗೆಯಾಗಲಿ ಎಲ್ಲರೂ ನಿನ್ನಲ್ಲೇ ನೆಲೆಸಿರುತ್ತಾರೆ. ಈ ತುಳಸಿಯ ಎಲೆಯು ಅತ್ಯಂತ ಪಾವಿತ್ರ್ಯತೆಯನ್ನು ಹೊಂದಿದೆ. ಪುಷ್ಕರತ್ಯತಿತೀರ್ಥಾಣಿ ಗಂಗಾತ್ಯಃ ಸರಿತಸ್ಥತ ವಾಸುದೇವ ದಯೋದೇವಾಃ ವಸಂತಿ ತುಳಸೀತಲೆ. ಪುಷ್ಕರಾದಿ ಗಂಗಾತೀರ್ಥ ಸಹಿತ ತುಳಸಿಯ ಪತ್ರದಲ್ಲಿ ಎಲ್ಲವೂ ವಾಸವಾಗಿರುತ್ತೆ. ಮತ್ತು ವಾಸುದೇವನನ್ನು ಮೊದಲುಗೊಂಡು ಸಮಸ್ತ ದೇವತೆಗಳೂ ಸಹ ಆ ತುಳಸಿಯ ಪತ್ರದಲ್ಲಿ ಇರ್ತಾರೆ. ಮೃತ್ಯು ಸಮಯದಲ್ಲಿ ಯಾವ ವ್ಯಕ್ತಿಯು ತುಳಸಿ ಜಲವನ್ನು ಪಾನ ಮಾಡ್ತಾನೋ ಅವನು ಜೀವನ ಪರ್ಯಂತ ಮಾಡಿದಂತಹ ಪಾಪಗಳು ನಾಶವಾಗಿ ಕೊನೆಗೆ ಅವನು ವೈಕುಂಠವನ್ನು ಹೊಂದುತ್ತಾನೆ. ತುಳಸಿ ಪತ್ರತೋಯಂಚ ಮೃತ್ಯುಕಾಲೇ ಚಯೋ ಲಭೇತ್ ಮುಚ್ಯತೆ ಸರ್ವಪಾಪೇಭ್ಯೋ ವಿಷ್ಣುಲೋಕೆ ಮಹೀಯತೆ. ಈ ತುಳಸಿಯ ತೀರ್ಥಪಾನವು ಅಶ್ವಮೇಧಯಾಗವನ್ನು ಮಾಡಿದರ ಫಲವನ್ನು ಕೊಡುವಂಥದ್ದು. ತುಳಸಿಯ ಕಾಷ್ಟದ ಮಾಲೆಯನ್ನು ಧಾರಣೆ ಮಾಡಿದರೆ ಅನೇಕ ಯಜ್ಞ ಫಲವನ್ನು ಕೊಡುವಂಥದ್ದಾಗಿದೆ. ಮತ್ತು ಈ ತುಳಸಿಯ ಬಳಿ ನಿಂತು ನಾವೇನಾದರೂ ಸುಳ್ಳು ಮಾತನ್ನಾಡಿದರೆ, ಅಶುದ್ಧವಾದ ಅಶ್ಲೀಲವಾದ ಮಾತನ್ನಾಡಿದರೆ ನರಕದಲ್ಲಿ ಕುಂಭೀಪಾಕದಲ್ಲಿ ಲೆಕ್ಕವಿಲ್ಲದಷ್ಟು ಕಾಲ ಯಾತನೆಯನ್ನು ಅನುಭವಿಸಬೇಕಾಗತ್ತೆ. ಇನ್ನು ಈ ತುಳಸಿಯನ್ನು ಪೌರ್ಣಿಮೆ, ಅಮಾವಾಸ್ಯೆ, ದ್ವಾದಶಿ, ಸಂಕ್ರಾಂತಿ, ಮಧ್ಯಾಹ್ನ ಕಾಲ, ಸಾಯಂ ಸಂಧ್ಯಾಕಾಲ, ರಾತ್ರಿಕಾಲ ಅಶೌಚವಾಗಿರುವಾಗ ನಾವು ಈ ತುಳಸಿಯನ್ನು ಮುಟ್ಟಬಾರದು. ಮತ್ತು ರವಿವಾರ, ಮಂಗಳವಾರ, ಶುಕ್ರವಾರ ತುಳಸಿಯನ್ನು ಕೊಯ್ಯಬಾರದು ಅಂತ. ಹಾಗೇನಾದರೂ ನಾವು ಮಾಡಿದರೆ ವಿಷ್ಣುವಿನ ಕುತ್ತಿಗೆಯನ್ನು ಕತ್ತರಿಸಿದಂತೆ ಅಂತ ಹೇಳ್ತಾ ಇದ್ದಾನೆ ಸಾಕ್ಷಾತ್ ವಿಷ್ಣುವಿನ ಮಾತಿದು. ಅಶೌಚೆ ಅಶುಚಿಕಾಲೇ ಯೇ ರಾತ್ರಿ ವಾಸೋನ್ವಿತಾನರಾಹ ತುಳಸಿ ಯೇ ವಿಚಿನ್ವಂತಿ ತೇ ಛಿಂದಂತಿ ಹರೇ ಶಿರಃ. ಮತ್ತು ಶ್ರಾದ್ದ, ವ್ರತ, ದಾನ ಈ ಸಂದರ್ಭಗಳಲ್ಲಿ ತುಳಸಿ ಪತ್ರವು ಹಳೆಯದಾದರೂ 3 ರಾತ್ರಿಗಳವರೆಗೆ ಪವಿತ್ರತೆಯನ್ನು ಹೊಂದಿರುತ್ತೆ ಎನ್ನುವುದನ್ನು ತಿಳಿಯಬೇಕು. ನೀನು ಈಗ ಈ ಶರೀರ ಬಿಟ್ಟ ಮೇಲೆ ನಿನ್ನ ಇಚ್ಛೆಯಂತೆ ಗೋಲೋಕದಲ್ಲಿ ಕೃಷ್ಣನೊಂದಿಗೆ ನಿರಂತರವಾಗಿ ಅವನ ರಾಸಲೀಲೆಯಲ್ಲಿ ಪಾಲ್ಗೊಳ್ಳುವಂತಹ ಭಾಗ್ಯವನ್ನು ಹೊಂದಿರುವೆ. ನೀನು ನನಗೆ ಕೊಟ್ಟ ಶಾಪ ನಾನು ನಿಜ ಮಾಡಿಕೊಳ್ತೇನೆ. ನೀನು ಗಂಡಕಿ ನದಿಯಾದರೆ ನಾನು ಅಲ್ಲಿರಬಹುದಾದಂಥ ಪಾಷಾಣ ಅಂದರೆ ಶಾಲಗ್ರಾವವಾಗ್ತೇನೆ. ಈ ಶಾಲಗ್ರಾವವನ್ನೇ ಸಾಲಿಗ್ರಾಮ ಅಂತ ಹೇಳಿ ಕರೆಯುವಂಥದ್ದು. ಯಾವಾತನು ತುಳಸಿ ಪತ್ರವನ್ನು ನನಗೆ ನನ್ನ ಸ್ವರೂಪವಾದ ಶಾಲಿಗ್ರಾಮದ ಮೇಲೆ ಸಮರ್ಪಣೆ ಮಾಡ್ತಾನೋ ಅವನು ಧನ್ಯನು. ಶಾಲಗ್ರಾಮದ ಮೇಲಿಂದ ಹರಿದಂತಹ ಆ ಜಲವನ್ನು ಯಾರು ತೀರ್ಥವಾಗಿ ಸ್ವೀಕಾರ ಮಾಡ್ತಾರೋ ಅವರು ಎಲ್ಲ ರೋಗಗಳಿಂದ ಮುಕ್ತರಾಗುತ್ತಾರೆ, ಇದರಲ್ಲಿ ಸಂಶಯವಿಲ್ಲ. ಹಾಗಾಗಿ ನಾವು ತೀರ್ಥವನ್ನು ತೆಗೆದುಕೊಳ್ಳುವಾಗ ಒಂದು ಶ್ಲೋಕವನ್ನು ಹೇಳ್ತೇವೆ. ಶಾಲಗ್ರಾಮ ಶಿಲಾವಾರೇ ಪಾಪಹಾರಿ ವಿಶೇಷತಃ ಆ ಜನ್ಮ ಕೃತ ಪಾಪಾನಾಂ ಪ್ರಾಯಶ್ಚಿತ್ತಂ ದಿನೇ ದಿನೇ ಅಂತ ಹೇಳಿ. ಇಂತಹ ಮಹಿಮಾನ್ವಿತವಾದ ತುಳಸಿಗೆ ಸಂಬಂಧವಾದ ಒಂದು ದಶಾಕ್ಷರ ಮಹಾಮಂತ್ರವಿದೆ. ಅದು ಬೀಜಾಕ್ಷರಗಳಿಂದ ಕೂಡಿರುವಂಥದ್ದು. ಕೇವಲ ತಿಳುವಳಿಕೆಗಷ್ಟೇ ಹೇಳುತ್ತಿರುವಂಥದ್ದು. ಇದನ್ನು ಗುರುವಿನ ಮುಖದಿಂದಲೇ ನಾವು ದೀಕ್ಷೆಯನ್ನು ಪಡೆದು ಜಪ ಮಾಡಬೇಕು, ಅಲ್ಲದೇ ಹೋದರೆ ಇದನ್ನು ಜಪ ಮಾಡಬಾರದು. ಶ್ರೀಂ ಹ್ರೀಂ ಕ್ಲೀಂ ಐಂ ವೃಂದಾವನ್ಯೈ ಸ್ವಾಹ. ಈ ಮಂತ್ರವನ್ನು ಮತ್ತೆ ಮತ್ತೆ ಹೇಳುತ್ತಿರುವಂಥದ್ದು. ಗುರುವಿನ ಮುಖತಃ ದೀಕ್ಷೆ ಪಡೆದು ಹೇಳಬೇಕು. ಒಂದು ವೇಳೆ ಗುರುಪದೇಶ ಇಲ್ಲ ಅಂದರೆ ಅತ್ಯಂತ ಸುಲಭವಾಗಿ ಹೇಳಬಹುದಾದಂಥದ್ದು ಈ ದಶ ಅಕ್ಷರಗಳಿಗೆ ಸಮಾನವಾದ ಮಹಾಮಂತ್ರ ಶ್ರೀ ತುಳಸ್ಯೈ ನಮಃ. ಇದು ಸರ್ವಕಾಲದಲ್ಲೂ ಸರ್ವಾವಸ್ಥೆಯಲ್ಲೂ ಜಪ ಮಾಡಬಹುದಾದ ಮಹಾಮಂತ್ರ. ಹೀಗೆ ನಾರಾಯಣನು ಆ ತುಳಸಿಯ ಮಹಾತ್ಮೆಯನ್ನು ತಾನೇ ಹೇಳಿ ಅನುಗ್ರಹಿಸಿದಾಗ ಆ ಸಾಧ್ವಿಯು ತನ್ನ ಶರೀರವನ್ನು ತ್ಯಾಗ ಮಾಡಿ ಪವಿತ್ರವಾದ ತುಳಸಿಯ ಗಿಡವಾಗ್ತಾಳೆ ಅಂತ. ಹೀಗಾಗಿ ಆತ್ಮೀಯರೇ, ಕಾರ್ತೀಕ ಮಾಸದ ದ್ವಾದಶಿ ಹಾಗೂ ಪೂರ್ಣಮಿಯಂದು
ತುಳಸಿಯ ಪೂಜೆಗೆ ಅತ್ಯಂತ ಶ್ರೇಷ್ಠವಾದಂಥ ಪವಿತ್ರವಾದಂಥ ಪರ್ವಕಾಲ ಅಂತ ಹೇಳಿದ್ದಾರೆ ಶಾಸ್ತ್ರಕಾರರು. ನಾವು ನಮ್ಮ ಮನೆಯ ಮುಂದೆ ಅವಶ್ಯಕವಾಗಿ ತುಳಸಿ ಗಿಡವನ್ನು ಸ್ಥಾಪನೆ ಮಾಡಬೇಕು. ತನ್ಮೂಲಕ ನಮಗೆ ಎಲ್ಲ ವಿಧವಾದಂಥ ಅನುಗ್ರಹ ಲಕ್ಷ್ಮೀ ಸ್ವರೂಪಳಾದ ತುಳಸಿಯಿಂದ ಲಭ್ಯವಾಗುತ್ತೆ. ಒಂದು ಆರೋಗ್ಯವೇ ಇರಬಹುದು, ದುಷ್ಟಶಕ್ತಿಯ ನಿಗ್ರಹವೇ ಇರಬಹುದು, ಹಾಗೆ ಎಲ್ಲ ವಿಧವಾದಂಥ ಸಂಪತ್ತಿನ ಅನುಗ್ರಹ ನಮಗೆ ಆ ತಾಯಿಯ ಅನುಗ್ರಹದಿಂದ ಲಭ್ಯವಾಗುತ್ತೆ. ಸಂಧ್ಯಾಕಾಲಗಳಲ್ಲಿ ದೀಪವನ್ನು ಆ ತುಳಸಿ ಮುಂದೆ ಇಟ್ಟು ನಮಸ್ಕಾರ ಮಾಡುವುದರಿಂದ ಎಲ್ಲ ವಿಧವಾದ ಶುಭ ಫಲಗಳನ್ನು ಆ ತಾಯಿ ಕೊಡುತ್ತಾಳೆ. ಮತ್ತು ಈ 8 ನಾಮಗಳು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಿ ಭಗವಾನ್ ನಾರಾಯಣನೇ ಹೇಳಿದ್ದಾನೆ. ತುಳಸಿಗೆ ಸಂಬಂಧಪಟ್ಟ ಈ 8 ನಾಮಗಳು ಅಂತ. ಇದು ನಾವು ಜಪ ಮಾಡುವುದರಿಂದ ಆ ತಾಯಿ ತುಳಸಿಗೆ ಬಹಳ ಪ್ರೀತಿಯಾಗತ್ತೆ, ಎಲ್ಲ ವಿಧವಾದ ಸುಖೋಪಭೋಗಗಳನ್ನು ಕೊಡುತ್ತಾಳೆ ಎನ್ನುವ ಒಂದು ನಂಬಿಕೆ ಇದೆ. ಹೀಗಾಗಿ ಆ 8 ನಾಮಗಳನ್ನು ನಾವು ಒಮ್ಮೆ ನೋಡುವುದಾದರೆ, ವೃಂದಾವನಿ, ವೃಂದ, ವಿಶ್ವಪೂಜಿತ, ಪುಷ್ಪಸಾರ, ನಂದಿನಿ, ಕೃಷ್ಣಜೀವನಿ, ವಿಶ್ವಪಾವನಿ, ತುಳಸಿ. ಇದನ್ನು ಹೇಳುತ್ತಾ ತುಳಸಿಗೆ ನಮಸ್ಕಾರ ಮಾಡುವುದರಿಂದ ಆ ತಾಯಿ ತೃಪ್ತಳಾಗ್ತಾಳೆ. ಇಂತಹ ಆ ನಾರಾಯಣನ ಪ್ರೀತಿಗೆ ಪಾತ್ರರಾದಂಥ ತುಳಸಿಯ ಈ ಕಥೆಯನ್ನು ಕೇಳಿದಂಥ ಸಮಸ್ತರಿಗೂ ಸಹ ಲಕ್ಷ್ಮೀನಾರಾಯಣರ ಅನುಗ್ರಹವಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ, ಪ್ರಸೀದ ತುಳಸೀದೇವಿ ಪ್ರಸೀದ ಹರಿವಲ್ಲಭೆ ಕ್ಷೀರೋದ ಮಥನೋದ್ಭೂತೆ ತುಳಸೀ ತ್ವಾಂ ನಮಾಮ್ಯಹಂ.